ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನಗೋಸ್ಕರ ಮತ್ತೆ ಒಂದು ಕ್ವಿಕ್ ಈಸಿ ರೆಸಿಪಿ ತೊಗೊಂಡು ಬಂದಿದ್ದೇನೆ. ಏನಂದರೆ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತಲೇ ತೊಗೊಂಡಿದ್ದೇನೆ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾವು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಹಾಕ್ತಾನೆ ತರಕಾರಿ ನಾನು ಏನು ಜಾಸ್ತಿ ಏನು ತೊಗೊಂಡಿಲ್ಲ. ಅದಕ್ಕೆ ಟೊಮೆಟೊ, ಆನಿಯನ್ ಮತ್ತು ಕರಿ ಲೀವ್ಸ್ ಮತ್ತು ಕೊರೆಂಡರ್ ಅಷ್ಟು ತೊಗೊಂಡಿರೋದು. ಸೊ ಇಷ್ಟನ್ನು ಎಲ್ಲ ಕೂಡ ಹೆಚ್ಚಿಟ್ಟಿದ್ದೇನೆ. ಸೊ ಎಣ್ಣೆ ಬಿಸಿ ಹಾಕ್ತಾನೆ ನಾನೊಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ. ಆಮೇಲೆ ಇದು ಹೆಚ್ಚಿಟ್ಟಿರೋಂಥ ತರಕಾರಿ ಕೂಡ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಏನಂದರೆ ಕರಿ ಲೀವ್ಸ್ ಫಸ್ಟ್ ಹಾಕ್ತೇನೆ, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಗಮ್ ವಾಸನೆ ಬರಬೇಕಲ್ಲ, ಅದಕ್ಕೆ. ಸೊ ಒಂದೇ ಪ್ಲೇಟ್ ರೈಸ್ ಮಾಡ್ತಾ ಇರೋದು ನಾನಿದು ನನ್ನ ಮಗನಿಗೋಸ್ಕರ. ಸೊ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ನೀವು ಎಕ್ಸ್ಟ್ರಾ ಎಲ್ಲ ಕ್ವಾಂಟಿಟಿ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಲೈಕ್ ಟೊಮೆಟೊ, ಆನಿಯನ್ ಎಲ್ಲ ಕೂಡ ಎಕ್ಸ್ಟ್ರಾ ತೊಗೊಳ್ಳಿ, ಎಕ್ಸ್ಟ್ರಾ ಮಸಾಲೆ ಹಾಕಿ. ಮತ್ತು ನಿಮ್ಗೆ ಎಷ್ಟು ಮಂದಿ ಇದ್ದೀರಲ್ಲ ಅಷ್ಟು ಎಗ್ಸ್ ತೊಗೊಳ್ಳಿ. ಸೊ ನಾನು ನನ್ನ ಪಾಪಗೋಸ್ಕರ ಮಾಡ್ತಾಯಿದ್ದೆ, ಅದಕ್ಕೆ ಒಂದು ಎಗ್ ತೊಗೊಂಡಿದ್ದೇನೆ. ಸೊ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿ ಒಂದೊಂದು ಬೇಕಾದರೆ ಒಂದೊಂದು ಹುರ್ಕೋಬೋದು. ಅಷ್ಟು ಒಂದೇ ಸತಿ ಹಾಕಿ ಹುರ್ಕೊಳೋದು ಅದು ಕೂಡ ಈಸಿ. ನನಗೆ ಅಷ್ಟು ಒಂದೇ ಸತಿ ಹಾಕೋದು ಈಸಿ ಅನ್ನಿಸ್ತದೆ. ಸೊ ಅಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಫ್ರೈ ಆಗ್ತಾನೆ ನಾನು ನನಗೇನು ಬೇಕಲ್ಲ ಮಸಾಲೆಗಳು, ಸೊ ಅದು ಕೂಡ ನಾನು ಅದರಲ್ಲಿ ಆ್ಯಡ್ ಮಾಡ್ತೇನೆ. ನಾನು ಬೇಸಿಕ್ಕಾಗಿ ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ. ಅದ್ರಾಗೆ ಚಿಲ್ಲಿ ಪೌಡರ್ ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪು, ಖಾರ ಪುಡಿ ಮತ್ತು ಗರಂ ಮಸಾಲ ಹಾಕಲೇಬೇಕು. ಅದೇ ತುಂಬ ಸ್ವಾದ ಕೊಡೋದು ಅದಕ್ಕೆ, ಇಲ್ಲಾಂದರೆ ಅದು ಫ್ಲಾಪ್ ಆಗ್ತದೆ. ಓಕೆ ಫ್ರೆಂಡ್ಸ್, ನೋಡಿ ನನಗೆ ತೋರಿಸ್ತಾ ಇದ್ದೇನೆ ಇನ್ನೇನು ಹಾಕ್ತಾಯಿದ್ದೇನೆ ಅಂತಂದರೆ ಅದು ಕೂಡ. ಮತ್ತು ಇದರಲ್ಲಿ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಾಗ್ತದೆ. ಹೊರಗಡೆ ನೀವು ಎಗ್ ರೈಸ್ ಚೆನ್ನಾಗಿಂತ ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ಈಸಿಯಾಗಿ ಕೂಡ ತೋರಿಸ್ತಾ ಇದ್ದೀನಿ, ಕ್ವಿಕ್ಕಾಗಿ ಕೂಡ ಇದೆ ನೋಡೋಕೆ ಹೋದರೆ. ಓಕೆ, ಜಾಸ್ತಿ ಏನು ಟೈಮ್ ಹತ್ತೋದಿಲ್ಲ ಇದು ಮಾಡೋದಕ್ಕೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ. ಮತ್ತು ಫ್ರೆಂಡ್ಸ್, ನನ್ನ ಹತ್ರ ಇದು ಕೊಲ್ಲಾಪುರಿಂದ ತಂದಿರೋದು ಮಸಾಲ ಇದೆ. ಇದು ಲೋಸನ್ ಚಿಲ್ಲಿ ಖಾರ ಪುಡಿ ಇದೆ. ಸೊ ಅದು ಕೂಡ ಒಂದು ಸ್ಪೂನ್ ಹಾಕಿದ್ದಾನೆ. ಸೊ ನಾನು ನೋಡಿ ಈ ಥರ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೇನೆ. ನಾನು ನನ್ನ ಪಾಪು ಇಬ್ಬರೇ ಅಲ್ಲ, ಸೊ ಖಾರ ಪುಡಿ ಎಲ್ಲ ಫಂಗಸ್ ಆಗ್ತದೆ ಅಂತಂದರೆ ನಾನು ಸೆಪ್ರೇಟ್ ಸಿಗ್ತದೆ ಡಬ್ಬಿ, ಆನ್ಲೈನಿಂದ ತರಿಸಿದ್ದೆ. ಸೊ ಈ ಡಬ್ಬಿಯಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೇನೆ ಫ್ರೆಂಡ್ಸ್. ಯಾಕಂದರೆ ನನಗೆ ಫಂಗಸ್ ಹತ್ತದೆ ಅಂತಂದರೆ ಸೊ ಈಸಿ ಆಗ್ತದೆ ಅಲ್ಲ. ಸೊ ಫಂಗಸ್ ಕೂಡ ಆಗೋದಿಲ್ಲ, ಆಮೇಲೆ ವೇಸ್ಟ್ ಕೂಡ ಆಗೋದಿಲ್ಲ. ಅದಕ್ಕೆ ನಾನು ಚಲೋ ಇರಲಿ ಅಂತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಚೆನ್ನಾಗಿರ್ತದೆ ಅಂತಂದರೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಕೂಡ ಫ್ರೈ ಆಗಿದೆ. ಆನಿಯನ್, ಟೊಮೆಟೊ ಕೂಡ, ಮಸಾಲ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾ ಚಿಲ್ಲಿ ಹಾಕಿ, ಇಲ್ಲಾಂದರೆ ನೀವು ಖಾರ ಪುಡಿ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಆಮೇಲೆ ಎಲ್ಲ ಫ್ರೈ ಆಗ್ತಾನೆ ನಾನು ಫ್ರೆಂಡ್ಸ್ ಒಂದು ಎಗ್ ಹಾಕ್ತೇನೆ ಅದರಲ್ಲಿ. ಸೊ ಅದು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಏನಂದರೆ ನೀವು ಎಗ್ ರೈಸ್ ಮಾಡ್ತೀರಲ್ಲ, ಫುಲ್ ಕಂಪ್ಲೀಟಾಗಿ ಫ್ರೈ ಮಾಡಬಾರ್ದು. ಸ್ವಲ್ಪ ಅದು ಹಸಿ ಇರ್ತದಲ್ಲ, ಅವಾಗೇ ನೀವು ಎಗ್ ಹಾಕಬೇಕು. ಯಾಕಂದರೆ ಅದು ಫುಲ್ ಕಂಪ್ಲೀಟಾಗಿ ನೀವು ಫ್ರೈ ಮಾಡಿದ ತಕ್ಷಣ ನೀವು ರೈಸ್ ಹಾಕಿದ್ರೆ ಏನಾಗ್ತದೆ ಅಂದರೆ ಅದು ರೈಸ್ಗೆ ಹತ್ಕೊಳೋದಿಲ್ಲ ಎಗ್. ಸೊ ಅದು ಸ್ವಲ್ಪ ಹಸಿ ಇರ್ತದೆ ಅನಿಸಲ್ಲ, ಅವಾಗೆ ಹಾಕಬೇಕು. ಆಮೇಲೆ ಮತ್ತೆ ನೀವು ಚೆನ್ನಾಗಿ ಬಿಸಿ ಮಾಡಬೇಕು ರೈಸ್ ಹಾಕ್ತಾನೆ. ಸೊ ಹಾಗೆ ಕೊಡಬೇಡಿ, ಇಲ್ಲ ಹಸಿ ಇರ್ತದೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ತೋರಿಸ್ತಾ ಇದೆ ನಾನು ನಿಮಗೆ. ಸೊ ನಾನು ಹಾಕಿರೋದು ಇದು ಹಾಫ್ ಎಗ್ ಇನ್ನೂ ಫ್ರೈ ಆಗಿದ್ದಿಲ್ಲ, ಅವಾಗೆ ಹಾಕಿದ್ದೀನಿ. ಸೊ ಈಗ ನಾನು ಅದಕ್ಕೆ ಕಂಪ್ಲೀಟಾಗಿ ಫ್ರೈ ಮಾಡ್ತೀನಿ. ಏನಿಲ್ಲ ಅಂದರೂ ಒಂದು 5 ಮಿನಿಟ್ಸರೇ ಚೆನ್ನಾಗಿ ಫ್ರೈ ಮಾಡ್ತೇನೆ. ಸೊ ಅದು ಕಂಪ್ಲೀಟಾಗಿ ಎಗ್ ಕೂಡ ಫ್ರೈ ಆಗ್ತದೆ ಮತ್ತು ರೈಸ್ ಕೂಡ ಬಿಸಿ ಆಗ್ತದೆ. ಫ್ರೆಂಡ್ಸ್, ಈಗ ರೆಡಿ ಇದೆ ತಿನ್ನೋದಕ್ಕೆ. ಪಾಪುಗಳಿಗೆ ಹಾಕಿ ಸರ್ವ್ ಮಾಡಿ ಕೊಡಿ, ಮಕ್ಕಳಿಗೆ ಇಷ್ಟ ಆಗ್ತದೆ. ಮತ್ತು ನಿಮಗೆ ಪರ್ಸ್ನಲಾಗಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಮೈ ನೆಕ್ಸ್ಟ್ ವಿಡಿಯೋ.